Hi, hello friends, welcome back to my channel. Hi, hello friends, welcome back to my channel, Ammu Gombe Fashion. ಮೊದಲಿಗೆ ನನ್ನ ಸಬ್ಸ್ಕ್ರೈಬರ್ಗಳು ಯಾರ್ಯಾರಿದ್ದೀರಾ, ನನ್ನ ವೀಡಿಯೋಸ್ಗೆ ಯಾರ್ಯಾರು ಸಪೋರ್ಟ್ ಮಾಡ್ತಾ ಇದ್ದೀರಾ, ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಯಾಕಪ್ಪ ಇಷ್ಟು ದಿನ ವೀಡಿಯೋ ಮಾಡಿಲ್ಲ ಅಂತ ಎಲ್ಲರೂ ಯೋಚನೆ ಮಾಡ್ತಾ ಇದ್ದೀರಲ್ವ? ಹೌದು, ನಾನು ವೀಡಿಯೋ ಹಾಕಿ ತುಂಬ ದಿನ ಆಯಿತು ನಾನು ವೀಡಿಯೋನೇ ಮಾಡಿಲ್ಲ. ಸ್ವಲ್ಪ ಪರ್ಸ್ನಲ್ ಕಾರಣಗಳಿಂದ ನಾನು ವೀಡಿಯೋ ಮಾಡೋಕ್ಕಾಗ್ತಾ ಇರಲಿಲ್ಲ. ಆಮೇಲೆ ನಿಮಗೆ ಗೊತ್ತಿರೋ ಹಾಗೆ ನಾನು ಒಂದು 2 ಕೆಲಸದಲ್ಲಿ ಬ್ಯುಸಿ ಇರ್ತೀನಿ. ಹೌದು, ಫ್ಯಾಷನ್ ಆಗಿ ಇದನ್ನು ಟೈಲರಿಂಗು ಮತ್ತು ಎಂಬ್ರಾಯ್ಡ್ರಿ ಅದನ್ನು ಕೂಡ ಮಾಡ್ತೀನಿ. ಅದರಿಂದ ಆಚೆಗೆ ನಾನು ಮೇಕಪ್ ಆರ್ಟಿಸ್ಟ್ ಆಗಿರೋದ್ರಿಂದ ಸ್ವಲ್ಪ ಆ ಕೆಲಸದಲ್ಲಿ ಬ್ಯುಸಿ ಇದ್ದೆ. ಅದಕ್ಕೋಸ್ಕರ ವೀಡಿಯೋಸ್ ಮಾಡೋಕ್ಕಾಗಿರಲಿಲ್ಲ. ಇನ್ನು ಮುಂದೆ ಖಂಡಿತ ನನ್ನ ಚಾನಲಲ್ಲಿ ವೀಡಿಯೋಸ್ ಬರುತ್ತೆ. ಅದು ಟೈಲರಿಂಗ್ ಬಗ್ಗೆ ಆಗಿರ್ಬೋದು, ಎಂಬ್ರಾಯ್ಡ್ರಿ ಬಗ್ಗೆ ಆಗಿರ್ಬೋದು, ಹಾಗೆ ನಾನು ಮೇಕಪ್ ಆರ್ಟಿಸ್ಟ್ ಆಗಿರೋದು ಗೊತ್ತೇ ಇದೆ ನಿಮಗೆಲ್ಲರಿಗೂ. ಸೊ ಮೇಕಪ್ ಬಗ್ಗೆ ಆಗಿರ್ಬೋದು, ಆಮೇಲೆ ಸ್ಕಿನ್ ಕೇರ್, ಬ್ಯೂಟಿಷಿಯನ್ ಜೊತೆಗೆ ಒಂದು ವ್ಲಾಗ್ ಕೂಡ, ಇನ್ನು ಮುಂದೆ ವ್ಲಾಗ್ ಕೂಡ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ಸೊ ಅದ್ರ ಬಗ್ಗೆನೂ ಆಗಿರ್ಬೋದು, ಎಲ್ಲ ಥರದ ವೀಡಿಯೋಸ್ ಕೂಡ ಬರುತ್ತೆ. ಇನ್ನು ಮುಂದೆ ಇದುವರೆಗೂ ನನಗೆ ಸಪೋರ್ಟ್ ಮಾಡ್ತಾಯಿದ್ರಿ, ಹಾಗೆ ಇನ್ನು ಮುಂದೆನೂ ಕೂಡ ನನ್ನ ವೀಡಿಯೋಸ್ಗಳಿಗೆ ಸಪೋರ್ಟ್ ಮಾಡಿ. ಹಾಗೆ ಇವತ್ತೊಂದಿನ ನಾನು ಏನಪ್ಪ ಖುಷಿ ವಿಚಾರ, ತುಂಬ ಒಂದು ಖುಷಿ ವಿಚಾರನ ಹಂಚ್ಕೊಳಕ್ಕೆ ಬಂದಿದ್ದೀನಿ. ಏನು ವಿಚಾರ ಅಂದರೆ ನೋಡಿ, ನಾನು ತುಂಬ ದಿನಗಳಿಂದ ಕಾಯ್ತಾ ಇದ್ದಿದ್ದ ಗೂಗಲ್ ಆ್ಯಡ್ಸೆನ್ಸ್ ಪೇ ಕೊನೆಗೆ ನನಗೂ ಕೂಡ ಪೋಸ್ಟಲ್ಲಿ ಬಂದಿದೆ. ನಾನು ಇದನ್ನು ತುಂಬ ದಿವಸದಿಂದ ವೆಯ್ಟ್ ಮಾಡ್ತಾ ಇದ್ದೆ. ಎಲ್ರಿಗೂ ಬರ್ತಾ ಇದೆ, ನನಗೆ ಯಾಕೆ ಇನ್ನೂ ಬಂದಿಲ್ಲ ಅಂತ. ಬಟ್ ನಾನು ಒಂದು ಇಮೇಲಲ್ಲಿ ಅಥವಾ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಿದ್ರಲ್ಲಿ ಏನೋ ಒಂದು ಪ್ರಾಬ್ಲಮ್ಸ್ ಎಲ್ಲ ಆಗಿ ಸೊ ಬಂದಿರಲಿಲ್ಲ. ಬಟ್ ಇವಾಗ ಬಂತು, ತುಂಬ ಖುಷಿಯಾಯಿತು. ಇದಕ್ಕೆ ನನ್ನ ಬ್ರದರ್ ಕೂಡ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅವರೇ ನನಗೆ ಇದನ್ನೆಲ್ಲ ಹೇಗೆ ಅಪ್ಲೈ ಮಾಡಬೇಕು ಹೇಗೆ ಅಂತೆಲ್ಲ ಪಾಪ ಅವರೇ ತಿಳಿಸ್ಕೊಟ್ಟು ಅವರೇ ಅಪ್ಲೈ ಮಾಡಿ ಎಲ್ಲ ಮಾಡಿದ್ರು. ಫಸ್ಟ್ ಸಲ ರಿಜೆಕ್ಟ್ ಆಯಿತು. ನೆಕ್ಸ್ಟ್ ಟೈಮ್ ಮತ್ತೆ ಅಪ್ಲೈ ಮಾಡಿದ್ಮೇಲೆ ಇದು ಪಿನ್ ಬಂದಿದೆ. ಸೊ ನಿಮ್ಮ ಎದುರುಗಡೆನೇ ನಾನು ಓಪನ್ ಮಾಡೋಣ ಅನ್ನೋದಕ್ಕೋಸ್ಕರ ಇದನ್ನು ನಾನು ಓಪನ್ ಮಾಡಿಲ್ಲ. ಏನಪ್ಪ ಇದ್ರ ಬಗ್ಗೆ ನಾನು ಇನ್ನೊಂದು ವಿಷಯ ಏನು ಹೇಳ್ತೀನಿ ಅಂದರೆ, ಯೂಟ್ಯೂಬ್ನ ಹೊಸದಾಗಿ ಸ್ಟಾರ್ಟ್ ಮಾಡೋರಿಗೆ ಒಂದು ಸಜೆಷನ್ ಕೊಡೋದಾದರೆ, ಖಂಡಿತ ಯಾವುದೇ ಭಯ ಇಲ್ಲದೇ ಖಂಡಿತ ಯೂಟ್ಯೂಬ್ನ ಹೊಸದಾಗಿ ಸ್ಟಾರ್ಟ್ ಮಾಡಿ. ನನ್ನ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ನಂಬ್ತಿರೋ ಬಿಡ್ತಿರೋ ಬರೀ 3 ತಿಂಗಳಿಗೆ ನಂದು ಮಾನಿಟೈಸೇಷನ್ ಆಯಿತು. ವಿಡಿಯೋಗಳಿಗೂ ತುಂಬಾ ಸಪೋರ್ಟ್ ಬಂತು, ತುಂಬಾ ವ್ಯೂಸ್ ಬಂತು. ಬಟ್ ಏನಂದರೆ ನಾನು ಅದಾದಮೇಲೆ ಮಾನಿಟೈಸೇಷನ್ ಆಯಿತು, ಅದಾದಮೇಲೆ ನಾನು ವೀಡಿಯೋಸ್ ಕಂಟಿನ್ಯೂ ಮಾಡೋಕ್ಕಾಗಿರಲಿಲ್ಲ. ಬಟ್ ಇವಾಗ ಕಂಟಿನ್ಯೂ ಮಾಡ್ತೀನಿ, ರೆಗ್ಯುಲರಾಗಿ ವೀಡಿಯೋಸ್ ಹಾಕ್ತೀನಿ. ನೀವು ಕೂಡ ಹೊಸದಾಗಿ ಯಾರು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರೋ ಖಂಡಿತ, ಅಂದರೆ ನಿಮ್ಮ ವರ್ಕ್ ಬಗ್ಗೆನ ಯಾವುದ್ರ ಬಗ್ಗೆ ಅದು ನಿಮಗೆ ಕ್ಲಾರಿಟಿ ಇರಲಿ. ಅದನ್ನು ಕ್ಲಾರಿಟಿಯಾಗಿ ಇಟ್ಕೊಂಡು ಅದ್ರ ಬಗ್ಗೆ ನೀವು ವೀಡಿಯೋಸ್ ಮಾಡೋಕ್ಕೆ ಖಂಡಿತ ಯೂಟ್ಯೂಬಲ್ಲಿ ಸಕ್ಸಸ್ ಅನ್ನೋದು ಸಿಗುತ್ತೆ, ಒಂದಲ್ಲ ಒಂದಿನ. ಬಟ್ ಸ್ವಲ್ಪ ತಾಳ್ಮೆಯಿಂದ ಕಾಯಬೇಕಾಗುತ್ತೆ ಅಷ್ಟೇ. ಸೊ ಇದಕ್ಕೋಸ್ಕರನೇ ಇವತ್ತಿನ ವೀಡಿಯೋನ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಅದರಲ್ಲೂ ರಾಮನವಮಿ ದಿವಸ ಸ್ಟಾರ್ಟ್ ಮಾಡಿದ್ದೀನಿ. ಆ ದೇವರು ಶ್ರೀರಾಮ ಎಲ್ರಿಗೂ ಒಳ್ಳೇದು ಮಾಡಲಿ. ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.